Hi everyone, welcome to Max Easy. We are discussing to the MCQ model papers. So MCQ model papers ಅಲ್ಲಿ already ನಾವು KSEB paper and DDPA paper ಎಲ್ಲ ಸಾಲ್ವ್ ಮಾಡಿದೀವಿ. ಅದನ್ನು ಸಿಂಪಲ್ ಮೆಥಡ್ ಅಲ್ಲಿ ಸೊ ಫಾಸ್ಟ್ ಆಗಿ ಹೆಂಗೆ ಕಂಪ್ಲೀಟ್ ಮಾಡ್ತೀವಿ ಅಂತ ಆಲ್ರೆಡಿ ಅಪ್ಲೋಡ್ ವಿಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ಐ ಕಾರ್ಡ್ ಅಲ್ಲಿ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ. ಇವತ್ತು ವಿಡಿಯೋಲಿ KSEB ಪೇಪರ್ ಮ್ಯಾಥಮೆಟಿಕ್ಸ್ ಮಾಡೆಲ್ ಪೇಪರ್ 2 ರಿಲೀಸ್ ಆಗಿದೆ. ಅದಕ್ಕೆ ಆನ್ಸರ್ ನೋಡೋಣ. ಪೇಪರ್ ನೋಡುವಾಗ ಒಂದೊಂದು ಚಾಪ್ಟರ್ ವೈಸ್ ಹಂಗೆ ಆರ್ಡರ್ ಆಗಿ ಕೊಟ್ಟಿದ್ರು. ಪ್ಯಾರಾಲಿನಿಯರ್ ಈಕ್ವೇಷನ್ ಆದ್ಮೇಲೆ ಕ್ವಾಡ್ರಾಟಿಕ್ ಆದ್ಮೇಲೆ AP ಆ ಥರ ಎಲ್ಲ ಕೊಡ್ತಾ ಇದ್ರು. ಬಟ್ ಈ ಪೇಪರ್ಲಿ ಸ್ವಲ್ಪ ಮಿಕ್ಸಪ್ ಇದೆ. ಸೊ ಅಷ್ಟೊಂದು ಏನು ಕನ್ಫ್ಯೂಷನ್ ಇಲ್ಲ, ಈಸಿಯಾಗಿ ಮಾಡ್ಬೋದು, ಈಸಿಯಾಗಿ ಇದೆ. ಎಲ್ಲ ಡೈರೆಕ್ಟ್ ಕ್ವೆಶನ್ ಜಾಸ್ತಿ ಇರುತ್ತೆ. 1 or 2 ಕ್ವೆಶನ್ಸ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇದೆ. ಅದನ್ನು ಸಿಂಪಲ್ ವೇಯಲ್ಲಿ ಹೆಂಗೆ ಆನ್ಸರ್ ಮಾಡೋದಂತ ಈ ವಿಡಿಯೋಲಿ ನೋಡೋಣ. ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್. ಲೆಟ್ಸ್ ಗೋ ಟು ದಿ ಸೆಕ್ಷನ್. ಫಸ್ಟ್ ಕ್ವೆಶನ್, ದ ವ್ಯಾಲ್ಯೂ ಆಫ್ x and y which satisfy the linear equation 2x plus 3y equal to 16 are, options are A, x equal to 5, y equal to 2. So x equal to 2, y equal to 5, x equal to minus 5, y equal to minus 2, x equal to minus 5, y equal to 2. ಸೊ ಇದರಲ್ಲಿ ಸೊಲ್ಯೂಷನ್ ಕೇಳ್ತಾ ಇರೋದು. ಲೀನಿಯರ್ ಈಕ್ವೇಷನ್ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಸೊ ಎಲ್ಲ ಸೊಲ್ಯೂಷನ್ ಚೆಕ್ ಮಾಡಬೇಕು ಅಂತ ನೀಡೆಡ್ ಇಲ್ಲ. ಹೆಂಗೆ ನಾವು ಸಿಂಪಲ್ ವೇಯಲ್ಲಿ ಫಸ್ಟ್ ಸೆಲೆಕ್ಟ್ ಮಾಡೋದು ಆಪ್ಷನ್ಸ್ನ. ಸಿ ನೋಡಿ, ಇದರಲ್ಲಿ LHS ಆ್ಯಂಡ್ RHS ಈಕ್ವೇಷನಲ್ಲಿ ಏನು ಕೊಟ್ಟಿದ್ದಾರೆ, 2x plus 3y equal to 16. ಸೊ ಇದರಲ್ಲಿ 2x ಅಲ್ಲಿ ಇಲ್ಲಿ ನೋಡಿ, ಇದರಲ್ಲೂ ಪ್ಲಸ್, RHS ಅಲ್ಲಿ ಆನ್ಸರು ಪ್ಲಸ್. ಸೊ ಇಲ್ಲಿ ಕ್ವೆಶನ್ x and y ವೇರಿಯಬಲ್ ಇರೋದಲ್ಲೂ ಪ್ಲಸ್, ಇಲ್ಲೂ ಪ್ಲಸ್ ಇದೆ. ಸೊ ಎರಡು ಸೈಡು ಪ್ಲಸ್ ಇದ್ರೆ ಆಪ್ಷನ್ ಇಸ್ ಡೆಫಿನೆಟ್ಲಿ x and y ಪ್ಲಸ್ಸೇ ಇರಬೇಕು, ಮೈನಸ್ ಇರೋಕ್ಕೆ ಚಾನ್ಸೇ ಇಲ್ಲ. ಮೈನಸ್ ಇದ್ರೆ ಏನಾಗುತ್ತೆ, ಇಲ್ಲಿ ಆನ್ಸರ್ ಮೈನಸ್ ನೆಗೆಟಿವ್ ಬಂದಿರುತ್ತೆ. ಸೊ ಮೈನಸ್ ಇರೋಕ್ಕೆ ಚಾನ್ಸೇ ಇಲ್ಲ. ಸೊ ಆಪ್ಷನು ಪ್ಲಸ್ ಆಗಿನೇ ಇರಬೇಕು. ಸೊ ಅದಕ್ಕೆ ಏನಿರಲ್ಲ, ಆಪ್ಷನ್ C and D ಬರಲ್ಲ. ಸೊ ಅದೆರಡರಲ್ಲೂ ಮೈನಸ್ ಇದೆ, ಬರಲ್ಲ. ಸೊ ನೀವು ಚೆಕ್ ಮಾಡಬೇಕಾಗಿರೋದು A ಮತ್ತು B. ಓಕೆ, ಸೊ ಆಪ್ಷನ್ A ಚೆಕ್ ಮಾಡೋಣ. ಏನು ಕೊಟ್ಟಿದ್ದಾರೆ, x equal to 5, y equal to 2. ಸೊ ಅದರಲ್ಲಿ 2 into x is 5, then 3 into y is 2. So this one is 2 5s are 10 plus 3 2s are 6. So that is 16. So our option is answer A. Second one, by solving a pair of linear equations x plus y equal to 8 and 2y minus x equal to 1, then the value of x and y are. Now solve ಮಾಡಬೇಕು ಈ equation ನ. So what is the first equation, x plus y equal to 8. So second equation 2y minus x ಅಂತ ಕೊಟ್ಟಿದ್ದಾರೆ. ಆಲ್ವೇಸ್ x ಫಸ್ಟ್ ಅಲ್ಲಿ ಬರಿಬೇಕು. ಸೊ ರೀಅರೇಂಜ್ ಮಾಡಿ ಫಸ್ಟ್ x minus x plus 2y equal to 1. ಓಕೆ, ಈ ಥರ ಬರಿಬೇಕು. ಫಸ್ಟ್ x ಆಮೇಲೆ y. ಸೊ ನೆಕ್ಸ್ಟ್ ಎಲಿಮಿನೇಟ್ ಮಾಡಬೇಕು. ಯಾವಾಗ ನಾವು ವೇರಿಯಬಲ್ ಎಲಿಮಿನೇಟ್ ಮಾಡ್ತೀವಿ, ಕೋಎಫಿಷಿಯಂಟ್ ಈಕ್ವಲ್ ಆಗಿರಬೇಕು ಆ್ಯಂಡ್ ಸೈನ್ ಆಲ್ಟರ್ನೇಟಿವ್ ಆಗಿ ಇರಬೇಕು. ನಾವು ಪ್ರತಿ ಒಂದು ವಿಡಿಯೋಲಿ ಹೇಳ್ತಾ ಇದ್ದೀನಿ. ಸೊ ಕೋಎಫಿಷಿಯಂಟ್ ಈಕ್ವಲ್ ಆಗಿದೆ, ಸೈನ್ ಆಲ್ಟರ್ನೇಟಿವ್ ಆಗಿದೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ ಡೈರೆಕ್ಟ್ ಆಗಿ. ಸೊ y plus 2y 3y, 8 plus 1 9. ಸೊ y equal to 9 ಮಲ್ಟಿಪಲ್ ಆಫ್ 3 ಡಿವೈಡೆಡ್ ಬೈ 3. ಕ್ಯಾನ್ಸಲ್ ಮಾಡುವಾಗ 3. ಸೊ ಆನ್ಸರ್ ಇಸ್ y equal to 3. ದೆನ್ ನೆಕ್ಸ್ಟ್ x ಫೈಂಡ್ ಔಟ್ ಮಾಡಬೇಕು. ಸೊ x equal to ಯಾವುದೋ ಒಂದು ಈಕ್ವೇಷನಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು y ವ್ಯಾಲ್ಯೂನ. ಸೊ ಫಸ್ಟ್ ಈಕ್ವೇಷನಲ್ಲಿ ಇದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ x plus y value is 3 equal to 8. So x equal to 8 minus plus 3 minus 3. So that is answer is 5. So x equal to 5, y equal to 3. So answer is C. Next one, the standard form of the quadratic equation 3x square equal to 4 into 5x minus 3 is, options ಕೊಟ್ಟಿದ್ದಾರೆ. So that is now standard form of the equation, quadratic equation ಬರಿಬೇಕು. So what is here given, 3x square equal to 4 into 5x minus 3. So multiple ಮಾಡಿ quadratic formation ಮಾಡಬೇಕು. So 3x square equal to 4 into 5 20x, 4 into 3 12 plus into minus minus. So ನಾವು quadratically ಎಲ್ಲ ಒಂದು ಸೈಡ್ ಇರಬೇಕು, ಆ ಸೈಡ್ ಈಕ್ವಲ್ 0 ಬರಿಬೇಕು. So that is 3x square
ಪ್ಲಸ್ 20 ಟ್ರಾನ್ಸ್ಪೋಸ್ ಮಾಡುವಾಗ ಮೈನಸ್ 20x ಮೈನಸ್ 12 ಟ್ರಾನ್ಸ್ಪೋಸ್ ಮಾಡುವಾಗ ಪ್ಲಸ್ 12 ಈಕ್ವಲ್ ಟು 0. ಆಪ್ಷನ್ ಇಸ್ ಡಿ. ನೆಕ್ಸ್ಟ್ ಫೋರ್ತ್ ಒನ್, ದ ಪೇರ್ ಆಫ್ ಕೋಇನ್ಸಿಡೆಂಟ್ ಲೈನ್ಸ್ ಇನ್ ದ ಫಾಲೋಯಿಂಗ್ ಆರ್. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಕೋಇನ್ಸಿಡೆಂಟ್ ಲೈನ್ಸ್ ಹೆಂಗೆ ಐಡೆಂಟಿಫೈ ಮಾಡ್ತೀವಿ? ಸೊ A1 by A2 ಈಕ್ವಲ್ ಟು B1 by B2 ಈಕ್ವಲ್ ಟು C1 by C2. ಇದನ್ನು ಕೋಎಫಿಷಿಯಂಟ್ ರೇಷಿಯೋ ಅಲ್ಲಿ ಇದನ್ನು ಸ್ಯಾಟಿಸ್ಫೈ ಮಾಡಿದರೆ ದಟ್ ಇಸ್ ಕೋಇನ್ಸಿಡೆಂಟ್ ಲೈನ್. ಸೊ ಇರೋದನ್ನ ಚೆಕ್ ಮಾಡಬೇಕು. ಸೊ ಇದನ್ನು ಎಲ್ಲ ಆಪ್ಷನು ಚೆಕ್ ಮಾಡಬೇಕು ಅಂತ ನೀಡೆಡ್ ಇಲ್ಲ. ಸೊ ಎಲ್ಲದಕ್ಕೂ ಒಂದೇ ಸೈನ್ ಇರಬೇಕು. ಓಕೆ, ಸೊ ಆಲ್ಟರ್ನೇಟಿವ್ ಸೈನ್ ಇದ್ದರೆ ಅದು ಈಕ್ವಲ್ ಆಗಲ್ಲ. ಒಂದೇ ಸೇಮ್ ವೇರಿಯೇಬಲಲ್ಲಿ ಈಗ y ವೇರಿಯೇಬಲ್ ತಗೊಳ್ಳುವಾಗ ಇಲ್ಲಿನೂ ಪ್ಲಸ್ ಇರಬೇಕು, ಇದಕ್ಕೂ ಪ್ಲಸ್ ಇರಬೇಕು, ಇಲ್ಲ ಇದಕ್ಕೂ ಮೈನಸ್ ಇರಬೇಕು, ಇದಕ್ಕೂ ಮೈನಸ್ ಇರಬೇಕು. ಆಲ್ಟರ್ನೇಟಿವ್ ಸೈನ್ ಇದ್ದರೆ ಅದು ಆಪ್ಷನ್ ಇಲ್ಲ. ಆ ಥರ ನೋಡುವಾಗ ನಮಗೆ ಆಪ್ಷನ್ ಎ, ಸೊ ಮೈನಸ್ 2y ಪ್ಲಸ್ 4y ಇದೆ, ಸೊ ಆಪ್ಷನ್ ಎ ಇರಲ್ಲ. ಅದೇ ಥರ ಆಪ್ಷನ್ ಡಿನೂ ಇರಲ್ಲ. ಮೈನಸ್ ಪ್ಲಸ್ y ಮೈನಸ್ y ಇದೆ, ಅದು ಇರಲ್ಲ. ಸೊ ವಿ ಕ್ಯಾನ್ ಚೆಕ್ ಟು ದಟ್ ಬಿ ಆ್ಯಂಡ್ ಸಿ ಮಾತ್ರ ಚೆಕ್ ಮಾಡಿದರೆ ಆಗುತ್ತೆ. ಸೊ ಬಿ ಚೆಕ್ ಮಾಡೋಣ. ದಟ್ ಇಸ್ 2 by 4, 3 by 6, 9 by 18. ಸೊ ಸಿಂಪ್ಲಿಫೈ ಮಾಡುವಾಗ 1, 2, this also 1, 2 times 1, 2. So all are equal 1 by 2, 1 by 2. So that is the right answer. So in case B, C ಬೇಕಂದ್ರೆ ಚೆಕ್ ಮಾಡುವಾಗ ಏನಾಗುತ್ತೆ? 1 by 2, that is 2 by 4, 4 by 12. So ಇದನ್ನ 1 by 2, ಇದನ್ನ ಸಿಂಪ್ಲಿಫೈ ಮಾಡುವಾಗ this also 1 by 2, but this one is 1 by 3 ಅಂತ ಬರುತ್ತೆ. So this is not equal. ಹಂಗಂದ್ರೆ ಆಪ್ಷನ್ ಸಿ ಇಲ್ಲ, ಆಪ್ಷನ್ ಬಿ ಮಾತ್ರ. ಸೊ ಆನ್ಸರ್ ಇಸ್ ನೋ ನೀಡ್ ಟು ಚೆಕ್ ಇಟ್, ಆಪ್ಷನ್ ಸಿ ಮಾಡಬೇಕಂತ ನೀಡೆಡ್ ಇಲ್ಲ. ನಮಗೆ ಆಪ್ಷನ್ ಬಿಗೆ ಆನ್ಸರ್ ಬಂದಿದೆ. ಫಿಫ್ತ್ ಒನ್, ದ ಸಮ್ ಆಫ್ ಫಸ್ಟ್ 15 ಟರ್ಮ್ಸ್ ಆಫ್ ಆನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇಸ್ 465 and the sum of first 14 terms of the AP same arithmetic progression is 406. Then its 15th term is. ಸೊ ಇದೇ ಸೇಮ್ ಟೈಪ್ ಆಫ್ ಕ್ವೆಶನ್ AP ನಾನು ವಿಡಿಯೋ ಹಾಕಿದ್ದೀನಿ ನೋಡಿ, ಅದರಲ್ಲೂ ಹೇಳ್ಕೊಟ್ಟಿದ್ದೀನಿ ಹೆಂಗೆ ಸಿಂಪಲ್ ಮೆಥಡಲ್ಲಿ ಮಾಡೋದು ಅಂತ. ಸೊ ಏನು ಕೊಟ್ಟಿದ್ದಾರೆ? ಸಮ್ ಆಫ್ 15th ಟರ್ಮ್ ಇಸ್ 465 ಆ್ಯಂಡ್ ಸಮ್ ಆಫ್ ಫಸ್ಟ್ 14 ಟರ್ಮ್ ಇಸ್ 406 ಕೊಟ್ಟಿದ್ದಾರೆ. ಸೊ ಎರಡು 1 to 15 ಟರ್ಮ್ಸ್ ಸಮ್ ಇದು 1 to 14 ಟರ್ಮ್ಸ್ ಸಮ್ ಇದೆ. ಸೊ ನೀವೇನು ಫೈಂಡ್ ಔಟ್ ಮಾಡಬೇಕು? 15th ಟರ್ಮ್ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಟೋಟಲ್ ಆಗಿ 15 ಟರ್ಮ್ಸ್ ಇದು, ಟೋಟಲ್ ಆಗಿ 14 ಟರ್ಮ್ಸ್ ಇದು. ಹಂಗಂದ್ರೆ ನಮಗೆ ಲಾಸ್ಟ್ ಟರ್ಮ್ ಬೇಕು. ಇದಕ್ಕೆ AN ಫಾರ್ಮುಲಾ ಅಪ್ಲೈ ಮಾಡಬೇಕು. ದಟ್ ಇಸ್ SN ಮೈನಸ್ SN ಮೈನಸ್ 1. ಸೊ ಇದು ಎರಡು ಟರ್ಮ್ ಮೈನಸ್ ಮಾಡುವಾಗ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಓಕೆ, ಸೊ 465 ಮೈನಸ್ 406, ದಟ್ ಇಸ್ ಮೈನಸ್ ಮಾಡುವಾಗ ಆನ್ಸರ್ ಇಸ್ 59. ಸೊ ಆಪ್ಷನ್ ಇಸ್ ಆಪ್ಷನ್ ಬಿ. Sixth one, the 20th term of an arithmetic progression 1, 5, 9, 13 so on is. ಸೊ 20th ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಸೊ AP ಅಲ್ಲಿ ಯಾವ ಟರ್ಮ್ ಕೇಳಿದ್ರು A and D ವ್ಯಾಲ್ಯೂ ಇದ್ರೆ ಯಾವ ಟರ್ಮ್ ಬೇಕಂದ್ರೆ ಫೈಂಡ್ ಔಟ್ ಮಾಡ್ಬೋದು. ಸೊ A is 1, D is A2 minus A1. ಸೊ 5 minus 1, that is the 4. ಸೊ ವಿ ಶುಡ್ ಫೈಂಡ್ ಟು ದಟ್ 20th ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಸೊ 20th ಟರ್ಮ್ ಹೆಂಗೆ ಬರಿಬೋದು? A plus 19D. So A is first term, 19 into D is 4. So that is 1 plus 19 into 4, that is 76. So total is 77. So our option is option A. Next, the seventh one. If x, 8, 11, y are the consecutive terms of an arithmetic progression, the value of x and y are respectively equal to. See, ಈ ಥರ ಕ್ವೆಶನ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಥರ ಕ್ವೆಶನ್ ಡೆಫಿನೆಟ್ ಆಗಿ ಕೇಳ್ತಾರೆ ಅಂತಲೂ ಹೇಳಿದ್ದೀನಿ. 8, 11, y ಇದರಲ್ಲಿ ಎಕ್ಸ್ ಆ್ಯಂಡ್ ವೈ ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ಟರ್ಮ್ ಕೇಳಿದ್ರು ಫಸ್ಟ್ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ. ಸೊ ಕಾಮನ್ ಡಿಫ್ರೆನ್ಸಸ್ ಈ ಫಸ್ಟ್ ಟರ್ಮ್ A2 ಮೈನಸ್ A1 ಫೈಂಡ್ ಔಟ್ ಮಾಡಬೇಕಂತ ಇಲ್ಲ, A3 ಮೈನಸ್ A2 ಮಾಡ್ಬೋದು. ಸೊ 11 ಮೈನಸ್ 8, ದಟ್ ಇಸ್ ಕಾಮನ್ ಡಿಫ್ರೆನ್ಸಸ್ 3. ಸೊ ಈಗ ಯಾವಾಗಲೂ ನೆಕ್ಸ್ಟ್ ಟರ್ಮ್ ಹೆಂಗೆ ಬರುತ್ತೆ? ಬಿಫೋರ್ ಟರ್ಮ್ ಜೊತೆ ಇಲ್ಲಿ ಆ್ಯಡ್ ಮಾಡಬೇಕು ಇಲ್ವಾ? ಸೊ ಈ ಟರ್ಮ್ ಹೆಂಗೆ ಬರುತ್ತೆ? y, ದಟ್ ಇಸ್ 11 ಪ್ಲಸ್ 3, ದಟ್ ಇಸ್ 14. ಸೊ y ಇಸ್ 14.
ಸೊ ಅದಂದರೆ ಫಸ್ಟ್ ಟರ್ಮ್ ಏನಿರುತ್ತೆ, ಸೊ ಇದಕ್ಕೆ 3 ರೆಡ್ಯೂಸ್ ಆಗಿರುತ್ತೆ. ಸೊ ಈ ಟರ್ಮ್ ಜೊತೆಲಿ 3 ಆ್ಯಡ್ ಮಾಡುವಾಗ 8 ಬರಬೇಕು, ಆಯಿತಾ. ಸೊ ಯಾವ ನಂಬರ್ ಜೊತೆಲಿ 3 ಆ್ಯಡ್ ಮಾಡುವಾಗ 8 ಬರುತ್ತೆ, ದಟ್ ಇಸ್ 5. ಸೊ ಎಕ್ಸ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು, 8 - 3 ದಟ್ ಇಸ್ 5. ಸೊ 5 + 3 8 ಬರುತ್ತೆ. ಓಕೆ, ಸೊ ಅವರ್ ಆನ್ಸರ್ ಇಸ್ ಎಕ್ಸ್ ಇಸ್ 5, y is 14. ಸೊ ಅವರ್ ಆನ್ಸರ್ ಇಸ್ ಆಪ್ಷನ್ D. 8th one, if 8, x, 20 are in arithmetic progression, the value of x is. ಸೊ ಇದು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. 8, x, 20. ಸೊ ಈ ಥರ ಪಾಸಿಬಲ್ ಒಂದು ಕ್ವೆಶನ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಸೊ ಏನು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಈಗನೇ ಬಿಫೋರ್ ಸಮಲ್ಲೇ ಮಾಡಿದ್ವಿ. ಯಾವ ವ್ಯಾಲ್ಯೂ ಬೇಕಂದ್ರೆ ಡಿ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಹೆಂಗೆ ಡಿ ಫೈಂಡ್ ಔಟ್ ಮಾಡ್ತೀವಿ, ವಿ ಕ್ಯಾನ್ ಅಪ್ಲೈ ಟು ದಟ್ ಎಮ್ ಎನ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಬಿಕಾಸ್ ನೆಕ್ಸ್ಟ್ ಟರ್ಮ್ ವ್ಯಾಲ್ಯೂ ಇಲ್ಲ, ಯಾವುದಾದ್ರು ಎನಿ 2 ಟರ್ಮ್ ವ್ಯಾಲ್ಯೂ ಇರುವಾಗ. ಸಿ ದಿಸ್ ಒನ್ A1, A2, A3. ಸೊ ಡಿ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, ಈ ಟರ್ಮಿಂದ ಇದನ್ನು ಮೈನಸ್ ಮಾಡಬೇಕು. ಸೊ 20 - 8 ಡಿವೈಡೆಡ್ ಬೈ ಥರ್ಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮೈನಸ್ ಮಾಡ್ತೀವಿ. ಸೊ ಥರ್ಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ವ್ಯಾಲ್ಯೂ ಮೈನಸ್ ಮಾಡಬೇಕು, ಡಿವೈಡೆಡ್ ಬೈ ಟರ್ಮ್ ನಂಬರು ಮೈನಸ್ ಮಾಡಬೇಕು. ಸೊ ದಿಸ್ ಒನ್ ಇಸ್ 20 - 8 12 by 3 - 1 2 ಸಿಂಪ್ಲಿಫೈ ಮಾಡುವಾಗ 6. ಸೊ ಡಿ ಇಸ್ 6. ಸೊ ದಟ್ ಇಸ್ ಕಾಮನ್ ಡಿಫ್ರೆನ್ಸ್ ಇಸ್ 6. ಹಾಗಂದ್ರೆ ಎಕ್ಸ್ ಏನು ಬರಬೇಕು, ಎ ಟರ್ಮ್ ಸೆಕೆಂಡ್ ಟರ್ಮ್ ಹೆಂಗೆ ಬರುತ್ತೆ, A2. ಎಕ್ಸ್ ಹೆಂಗೆ ಬರುತ್ತೆ, A2. A1 ಜೊತೆಯಲ್ಲಿ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಬೇಕು, ಫಸ್ಟ್ ಟರ್ಮ್ ಜೊತೆಯಲ್ಲಿ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಬೇಕು. ಸೊ 8 + 6 ದಟ್ ಇಸ್ 14. ಸೊ ಅವರ್ ಆಪ್ಷನ್ ಇಸ್ ಸಿ. 9th one, the first term and the last term of an arithmetic progression are a and L respectively, then the sum of its first n term is. So this is the formula. ಏನು ಕೊಟ್ಟಿದ್ದಾರೆ, nth term, sum of the nth term. ಸೊ Sn we should find out. sum of the nth term find out ಮಾಡಬೇಕು. ಯಾವಾಗಲೂ Sn ಫಾರ್ಮುಲಾದಲ್ಲಿ ಏನು ಬರುತ್ತೆ, n/2 ಬರುತ್ತೆ. ಓಕೆ, ಸೊ ಫಸ್ಟ್ ಟರ್ಮ್ ಇಸ್ n/2 ಬರಬೇಕು. ಹಾಗಂದ್ರೆ ಆಪ್ಷನ್ ಡಿ ನೋಡಿ n/2 ಇಲ್ಲ, ಅದು a/2 ಇದೆ. ಸೊ ಆಪ್ಷನೇ ಇಲ್ಲ. ಸೊ ರಿಮೈನಿಂಗ್ 3 ಆಪ್ಷನ್ ಯಾವುದೋ ಒಂದು ಬರಬೇಕು. ಸೊ ಇಟ್ಸ್ ಎ ಡೈರೆಕ್ಟ್ ಫಾರ್ಮುಲಾ. ಸೊ ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್ ಗೊತ್ತಿದ್ರೆ ನಾವು ಏನು ಅಪ್ಲೈ ಮಾಡ್ತೀವಿ, ಫಾರ್ಮುಲಾ a + L. ಸೊ ದಿಸ್ ಒನ್ ಇಸ್ ಆಪ್ಷನ್ ಸಿ. 10th one, the roots of quadratic equation 4x² - 81 = 0 or see 4x² - 81 = 0. see ಇದು ಬಂದು ಪ್ಯೂರ್ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ಇದು ಪ್ಯೂರ್ ಕ್ವಾಡ್ರಾಟಿಕ್ ಇಕ್ವೇಷನ್. ಇದರಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಇರಲ್ಲ, ವೇರಿಯಬಲ್ ಇರಲ್ಲ. ಸೊ ಇದು ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಬೋದು. ಫಾರ್ಮುಲಾ ಅಪ್ಲೈ ಮಾಡಬೇಕಂತ, ಕ್ವಾಡ್ರಾಟಿಕ್ ಫಾರ್ಮುಲಾ ಅಪ್ಲೈ ಮಾಡಬೇಕಂತ ನೀಡೆಡ್ ಇಲ್ಲ. ಸಿ ನಿಮಗೆ ಎಕ್ಸ್ ವೇರಿಯಬಲ್ ಕೋಎಫಿಷಿಯಂಟ್ ಇರುವಾಗ ಮಾತ್ರನೇ ನೀವು ಕ್ವಾಡ್ರಾಟಿಕ್ ಫಾರ್ಮುಲಾ -b ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಓಕೆ, ಇಲ್ಲ ಅಂದರೆ ಡೈರೆಕ್ಟಾಗಿ ಇದನ್ನು ಸಿಂಪ್ಲಿಫೈ ಮಾಡ್ಬೋದು. 4x² = -81, ಈ ಸೈಡ್ ಬರುವಾಗ +81. ಸೊ x² = 81 multiple 4 that is divided 4. ಸೊ x² is 81/4. xೇ ಬೇಕು. ಸೊ √81/4. ಸೊ ರೂಟ್ ಯಾವಾಗಲೂ ಕ್ವಾಡ್ರಾಟಿಕಲ್ಲಿ ನಾವು ವ್ಯಾಲ್ಯೂ ತಗೊಳ್ಳುವಾಗ ಪ್ಲಸ್ ಮೈನಸ್ಸೇ ತಗೊಳ್ತೀವಿ. ಸೊ ಪ್ಲಸ್ ಮೈನಸ್ √81 ಆನ್ಸರ್ ಇಸ್ 9. 4 √4 is 2. ಸೊ ಆಪ್ಷನ್ ಇಸ್ ಪ್ಲಸ್ ಮೈನಸ್ 9/2. ಸೊ ಆನ್ಸರ್ ಇಸ್ ಡಿ. ನೆಕ್ಸ್ಟ್ 11th one, the roots of the quadratic equation ax² + bx + c = 0 or so formula ಏನು, -b ± √b² - 4ac divided by 2a. so that is option is B. Next one, in finding the roots of the quadratic equation 6x² - x - 2 = 0 by the method of factorization, the middle term -x can be written as. ಸೊ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಮಿಡಲ್ ಟರ್ಮ್ ಹೆಂಗೆ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಒನ್ 6x² - x - 2 = 0. ಸಿ ನೀವು ಫ್ಯಾಕ್ಟರೈಸ್ ಮಾಡಬೇಕು. ಸೊ ಫ್ಯಾಕ್ಟರೈಸ್ ಮಾಡಬೇಕಂದ್ರೆ ಸೊ ನಾವು ಯಾವಾಗಲೂ ಲಾಸ್ಟ್ ಟರ್ಮ್ ಆ್ಯಂಡ್ ಫಸ್ಟ್ ಟರ್ಮ್ನ ಮಲ್ಟಿಪಲ್ ಮಾಡಬೇಕು. ಸೊ ದಟ್ ಇಸ್ 6 2s are 12. ಓಕೆ, 6 2s are 12. ಸೊ ಇದನ್ನು ನಾವು ಮಲ್ಟಿಪಲ್ ಮಾಡುವಾಗ ಮಲ್ಟಿಪಲ್ ಅಲ್ಲಿ 2 ನಂಬರ್ ತಗೊಳ್ಳುವಾಗ ಮೈನಸ್ ವ್ಯಾಲ್ಯೂ ಬರುತ್ತೆ. ಹಂಗಂದ್ರೆ ಏನು, 1 is the ಪ್ಲಸ್ ನಂಬರ್, another 1 is the ಮೈನಸ್ ನಂಬರ್. ಸೊ ಪ್ಲಸ್ ಆ್ಯಂಡ್ ಮೈನಸ್ ಇಸ್ ಮೈನಸ್ ಬರುತ್ತೆ. ಓಕೆ, ಸೊ ಒಂದು ಪ್ಲಸ್ ನಂಬರ್ ತಗೋಬೇಕು, ಒಂದು ಮೈನಸ್ ನಂಬರ್ ತಗೋಬೇಕು.
ಸೊ ಆನ್ಸರ್ ಏನು ಬರಬೇಕು ಇಲ್ಲಿ ಎಕ್ಸ್ ಇಸ್ -1. ಸೊ ಯಾವುದಾದ್ರು ಎರಡು ನಂಬರ್ನ ಮಲ್ಟಿಪಲ್ ಮಾಡುವಾಗ 12 ಬರಬೇಕು. ಓಕೆ, ಮೈನಸ್ ಮಾಡುವಾಗ 1 ಬರಬೇಕು. ಸೊ ವಿಚ್ ಇಸ್ ದ ನಂಬರ್ 3 4. 3 4s are 12 and then minus ಮಾಡುವಾಗ 1. So 3 4s are 12. So that is plus into minus -12 and then see this is a -1. So bigger number is minus ಬರಿಬೇಕು. So what is that? ಇಲ್ಲಿ ಜೊತೆಲಿ x ಬರಿಬೇಕು. So that is 3x and -4x. So our option is option A. Next one, the quadratic equation in the following is, so which one is quadratic equation ಅಂತ ಬರಿಬೇಕು. ಸಿ ಇದರಲ್ಲಿ ನೀವು ನೋಡುವಾಗ ನಮಗೆ ಕ್ವಾಡ್ರಾಟಿಕ್ ಅಂದರೆ ಏನು ಫಾರ್ಮ್ಯಾಟಲ್ಲಿ ಇರಬೇಕು, ax² + bx + c = 0. ಸೊ ದಟ್ ಇಸ್ ಸೈನ್ ಶುಡ್ ಬಿ ವೇರಿ ಪ್ಲಸ್ ಆ ಮೈನಸ್, ಬಟ್ ಫಾರ್ಮ್ಯಾಟ್ ಈ ಥರ ಇರಬೇಕು. ಒಂದು x² ಟರ್ಮ್, ಒಂದು x ಟರ್ಮ್, ದೆನ್ c. ಓಕೆ, ಅಟ್ಲೀಸ್ಟ್ ಈ ಟರ್ಮ್ ಇಲ್ಲ ಅಂದ್ರೆ ಪ್ಯೂರ್ ಕ್ವಾಡ್ರಾಟಿಕ್ ಆಗುತ್ತೆ, ಬಟ್ ಇದರಲ್ಲಿ ಎಲ್ಲ ಇದೆ. ಸೊ ಈ ಥರ ಫಾರ್ಮ್ಯಾಟಲ್ಲಿ ಇರಬೇಕು. ಸಿ ಇದರಲ್ಲಿ ನೀವು ಆಪ್ಷನ್ ಬಿ ನೋಡಿ, x² ಟರ್ಮೇ ಇಲ್ಲ ಆ್ಯಂಡ್ y ವೇರಿಯೇಬಲ್ ಇದೆ, ಸೊ ಅದು ಕ್ವಾಡ್ರಾಟಿಕೇ ಇಲ್ಲ, ಸೊ ಅದು ರಿಜೆಕ್ಟ್. ನೆಕ್ಸ್ಟ್ ಒನ್ ಇಸ್ ಆಪ್ಷನ್ ಡಿ, xy ಟರ್ಮ್ ಇದೆ, x ಇದೆ, ದಟ್ ಇಸ್ ಎ ಕ್ವಾಡ್ರಾಟಿಕ್. ಆ್ಯಂಡ್ ದೆನ್ ಆಪ್ಷನ್ ಎ ನೋಡುವಾಗ ಸಿ +x², ಈ ಸೈಡು x² ಇದೆ, ಆ ಸೈಡು x² ಇದೆ, ಸೊ ಅದು ಹೆಂಗಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಈ ಸೈಡ್ x², ಆ ಸೈಡ್ x² ಕ್ಯಾನ್ಸಲ್ ಆಗುತ್ತೆ. ಅವಾಗ ದಟ್ ಇಸ್ x² ಟರ್ಮೇ ಇಲ್ಲ, ಅದನ್ನು ಕ್ವಾಡ್ರಾಟಿಕ್ ಇಲ್ಲ. ಸೊ ಏನೋ ಕ್ವಾಡ್ರಾಟಿಕ್ ಇಲ್ಲ, ಬಿನೂ ಕ್ವಾಡ್ರಾಟಿಕ್ ಇಲ್ಲ. ಈಗ ನೀವು ಚೆಕ್ ಮಾಡಬೇಕಾಗಿರೋದು ಯಾವುದು, ಸಿ ಮತ್ತು ಡಿ ಮಾತ್ರ. ಓಕೆ, ಸೊ ಸಿನ ಚೆಕ್ ಮಾಡುವಾಗ x + 2/x = x² ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು x ಕಾಮನ್ ತಗೊಳ್ಳುವಾಗ ಕ್ರಾಸ್ ಮಲ್ಟಿಪಲ್ ಮಾಡ್ತೀವಿ. ಕ್ರಾಸ್ ಮಲ್ಟಿಪಲ್ ಮಾಡುವಾಗ ಏನಾಗುತ್ತೆ, x² × x x³ ಆಗುತ್ತೆ. ಸೊ ದಿಸ್ ಆಲ್ಸೋ ನಾಟ್ ಕ್ವಾಡ್ರಾಟಿಕ್. ಓಕೆ, ಸೊ ದಟ್ ಇಸ್ ಓನ್ಲಿ ಆಪ್ಷನ್ ಇಸ್ x² - x + 3 = 0. That is option D only. 14th one, in the right angle triangle ABC, angle B is 90. If tan C = √3, the value of angle A is what is it? So what C? So ಇದರಲ್ಲಿ tan C is √3. When is √3 tan value? So that is tan C is, when is tan is √3? That is 60. Okay, so tan √3 ಯಾವಾಗ ಇರುತ್ತೆ, 60. ಸೊ ಆಂಗಲ್ ಆಫ್ ಸಿ ಇಸ್ 60. ಸೊ ಈ ಆಂಗಲ್ 60, ಹಂಗಂದ್ರೆ ಇದು ಎಷ್ಟು, ಸಿ ದಿಸ್ ಇಸ್ ದ 90. ಓಕೆ, ಸೊ ಸಮ್ ಆಫ್ ದ 3 ಆಂಗಲ್ ಇಸ್ 180. 180ಯಲ್ಲಿ ಇದು 90, ಇದು 60, ಹಂಗಂದ್ರೆ ಇದು ರಿಮೈನಿಂಗ್ ಎಷ್ಟು, 30. ಅರ್ಥ ಆಯ್ತಾ? ಇದು 90, ಇದು 90 ಅಂದರೆ ರಿಮೈನಿಂಗ್ ಸಮ್ ಆಫ್ ದಿಸ್ ಟು ಆಂಗಲ್ ಇಸ್ 90. ಒಂದು 60 ಅಂದರೆ ಇನ್ನೊಂದು 30. ಸೊ ದಟ್ ಇಸ್ ಆಪ್ಷನ್ ಇಸ್ ಎ 30. Question, if sin theta = 3/5, the value of 1 - cos square theta is, see what is it, sin theta given 3/5. So that is 1 - cos square theta. 1 - cos square theta, what is that? You can use to the identity sin square theta plus cos square theta = 1. So 1 - cos square theta is sin square theta. Okay, this one is sin square theta. So sin square theta means sin theta value is 3/5. So sin square theta is 3/5 squared. So that is 9/25. So our option is C. Sin alpha plus beta = 1 and cos alpha minus beta = 1. Where alpha plus beta less than 90, then the value of alpha and beta are respectively equal to. So alpha and beta value find out ಮಾಡಬೇಕು. Okay, so that is first one is given, what is that, sin alpha plus beta = 1. Okay, so when is sin value is 1 now, so that is alpha plus beta = when is sin value is 1 now, that is 90 degree. So 90, sin 90 is the 1. So this is that 1. Second one, what is given, cos alpha minus beta = 1. So when is cos is 1 now, that is cos 0, angle is 0. Okay, so this is 2. So we can compare to this two equation. So alpha plus beta, this one is alpha minus beta. This is 90, this is 0. So 2 plus of minus beta cancel ಆಗುತ್ತೆ. So 2 alpha = 90. So alpha = 90/2, that is 45. So alpha is 45 means what is it?
ಪೀಟಾ ಎರಡು ಆ್ಯಡ್ ಮಾಡುವಾಗ ನೋಡಿ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 45 90 ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 90 ಹಂಗಂದ್ರೆ ಆಲ್ಫಾ 45 ಇರುವಾಗ ಬೀಟಾ 45 ಇರುತ್ತೆ. ಸಿ ನೀವು 45 ಫೈಂಡ್ ಔಟ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಆಪ್ಷನ್ ನೋಡ್ಬೋದು, ಅಲ್ಲಿ ಆಪ್ಷನ್ ಡಿ ಅಲ್ಲಿ ಮಾತ್ರ 45 ಇದೆ. ಸೊ ಅವರ್ ಆನ್ಸರ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್, ಇನ್ ದಿ ಫಿಗರ್ ABC is a right angle in which angle of B equal to 90, BC equal to 6 cm and angle A equal to 30. Then the length of AC. So right angle triangle, this is BAC. This one is 30 and this one is 6 cm. So we should find to that AC. AC find out ಮಾಡಬೇಕಂದ್ರೆ see that theta ಗೆ opposite side value ಇದೆ. ಓಕೆ, ಥೀಟಾಗೆ ಆಪೋಸಿಟ್ ಸೈಡ್ ವ್ಯಾಲ್ಯೂ ಇದೆ, ಹೈಪೋಟಿನಿಯಸ್ ಬೇಕಿರುತ್ತೆ. ಸೊ ಆಪೋಸಿಟ್ ಬೈ ಹೈಪೋಟಿನಿಯಸ್ ಫೈಂಡ್ ಔಟ್ ಮಾಡಬೇಕಾಗಿರೋದು ಹೈಪೋಟಿನಿಯಸ್. ಓಕೆ, ಸೊ ಇರೋದು ಆಪೋಸಿಟ್ ಸೈಡ್ ಥೀಟಾಗೆ. ಸೊ ಹಂಗಂದ್ರೆ ಆಪೋಸಿಟ್ ಬೈ ಹೈಪೋಟಿನಿಯಸ್ ವಿಚ್ ಒನ್ ರೇಷಿಯೋ, ದಟ್ ಇಸ್ ಸೈನ್. ಸೊ ಸೈನ್ ನೀವು ಫೈಂಡ್ ಔಟ್ ಮಾಡಬೇಕು, ಸೈನ್ ಥೀಟಾ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಇಸ್ ಸೈನ್ 30 ಈಕ್ವಲ್ ಟು ಆಪೋಸಿಟ್ ಇಸ್ BC ಬೈ ಹೈಪೋಟಿನಿಯಸ್ AC. AC ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಇಸ್ BC ವ್ಯಾಲ್ಯೂ ಇಸ್ 6 by AC. Sin 30 what is 1 by 2 equal to 6 by AC, then cross multiple, AC equal to 12. So our option is answer B. 18th one, which one of the following is a correct relation? So note takshana helbodu which one is correct. See which one is correct. Option D is correct. Sin square theta plus cos square theta equal to 1. That is a right. See remaining ನೀವು ನೋಡಿ tan square equal to 6 square theta plus 1. So ಅದು plus 1 ಬರಲ್ಲ, 6 square theta minus 1 ಇದ್ರೆ ಅದು correct. So this one is wrong. Sin theta equal to 1 by 6 theta. So that also wrong. Sin theta is 1 by cosec theta ಬರಬೇಕು. Next tan theta equal to tan ಹೆಂಗೆ ಬರುತ್ತೆ, sin by cos, cos by sin ಇರಲ್ಲ. So that is option D, sin square theta plus cos square theta equal to 1. Next one, the midpoint of the line segment joining the points A x1 y1 and B x2 y2 is. So that is this also direct midpoint formula. So ಯಾವಾಗಲೂ ಹೆಂಗೆ midpoint formula find out ಮಾಡ್ತೀವಿ, ಇವಾಗ x1 y1 then x2 y2 ಎರಡು ಪಾಯಿಂಟ್ ಕೊಡುವಾಗ midpoint ಹೆಂಗೆ find out ಮಾಡ್ತೀವಿ, ಎರಡು x ನ ಆ್ಯಡ್ ಮಾಡಿ divided by 2, ಎರಡು y ನ ಆ್ಯಡ್ ಮಾಡಿ divided by 2. So we can find x1 plus x2 divided by 2, y1 plus y2 divided by 2. This is the midpoint. See ಇದು ಎಲ್ಲಿದೆ ನೋಡಿ, ಮಿಕ್ಕಿದ ಎಲ್ಲ ಆಪ್ಷನಲ್ಲೂ ಮೈನಸ್ ಇದೆ. ಓನ್ಲಿ ದಟ್ ಇಸ್ ಆಪ್ಷನ್ ಬಿ ಓನ್ಲಿ ರೈಟ್ ಆನ್ಸರ್. ಸೊ ಅಲ್ಲಿ ಏನು ಚೇಂಜ್ ಇದೆ, x2 ಪ್ಲಸ್ x1 ಅಂತ ಕೊಟ್ಟಿದ್ದಾರೆ, y2 ಪ್ಲಸ್ y1 ಅಂತ ಕೊಟ್ಟಿದ್ದಾರೆ. ದಟ್ ಇಸ್ ನೋ ಪ್ರಾಬ್ಲಮ್. ಬಟ್ ಇಲ್ಲಿ ನಾವು ಮಿಡ್ಡಲ್ಲಿ ಇರಬೇಕು ಪ್ಲಸ್. ಸೊ ಅದು ಒಂದು ಮಾತ್ರ ಆಪ್ಷನ್ನೇ ಕರೆಕ್ಟು. ಸೊ ದಟ್ ಇಸ್ ಆನ್ಸರ್ ಬಿ. ನೆಕ್ಸ್ಟ್ ಕ್ವೆಶನ್, the distance between the points A 0,5 and B minus 5,0 is. See ಇದನ್ನು ಈಸಿಯಾಗಿ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೋದು. A is 0,5, B is minus 5,0. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನು, ದಿಸ್ ಇಸ್ x1 y1 x2 y2. ಡಿಸ್ಟೆನ್ಸ್ ಫಾರ್ಮುಲಾ ಇಸ್ x2 minus x1 whole square plus y2 minus y1 whole square. ಸೊ ಫಾರ್ಮುಲಾ ಬರಿಬೇಕು ಅಂತ ನೀಡೆಡ್ ಇಲ್ಲ. See x2 is minus 5, that is x1 is 0. ಅದೇ ಥರ y2 ನೋಡಿ 0, y1 is minus 5 ಬರುತ್ತೆ. ಸೊ ಹೆಂಗೆ ಮಾಡಿದ್ರು ಆನ್ಸರ್ 2 5ನ ಸ್ಕ್ವೇರ್ ಮಾಡಬೇಕು. ಸಿ ದಟ್ ಇಸ್ minus 5 minus 0 whole square plus y2 is 0 minus 5 whole square. See this one is 5 square 5 square. So root of 5 square is 25 plus 25. So that is root 50. But root 50 ಆಪ್ಷನ್ ಇಲ್ಲ, ನೀವು ಸ್ಪ್ಲಿಟ್ ಮಾಡಿ ಬರಿಬೇಕು. ಓಕೆ, ಹೆಂಗೆ ಸ್ಪ್ಲಿಟ್ ಮಾಡಿ ಬರಿತೀರಾ, ದಟ್ ಇಸ್ 2 into 25. ಓಕೆ, ದಟ್ ಇಸ್ 2 into 25 root 50. ಸೊ 25 root is 5, root 2 is root 2, 5 root 2 units. So that is option C. Next question, in the given graph the length of BP is. ಸಿ ಇದಕ್ಕೆ ನೀವು ಸಮ್ ಮಾಡಬೇಕಂತ ನೀಡಡೇ ಇಲ್ಲ. ಲಾಸ್ಟ್ ಕ್ವೆಶನ್ ಪೇಪರ್ ನಾವು ಎಕ್ಸ್ಪ್ಲೈನ್ ಮಾಡುವಾಗನೇ ಹೇಳಿದ್ದೀನಿ ಹೆಂಗೆ ಡೈರೆಕ್ಟಾಗಿ ಬರಿಬೋದು ಅಂತ. ನೀವು ಒಂದು ಮಾತ್ರ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸ್ ಎಲ್ಲ 1 ಯೂನಿಟ್ಸ್ಗೆ ಮಾರ್ಕ್ ಮಾಡಿದಾರಾ ಅಂತ, ಅದು ಮಾತ್ರ ಚೆಕ್ ಮಾಡ್ಕೊಳ್ಳಿ. ಸಿ ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಎಲ್ಲ 1 ಪಾಯಿಂಟ್ಗೆ ಮಾರ್ಕ್ ಮಾಡಿರಬೇಕು. 1 ಸೆಂಟಿಮೀಟರ್ ಇಸ್ 1 ಯೂನಿಟ್ ತೊಗೊಂಡಿರಬೇಕು. ಸೊ 1 2 3 1 2 3 ಕಂಟಿನ್ಯೂಸ್ ನಂಬರ್ ಆಗಿ ಇರಬೇಕು.
ಹಂಗಂದ್ರೆ ಡೈರೆಕ್ಟ್ ಆಗಿ ನೋಡಿ ಬರಿಬೋದು. ಸಿ ವಾಟ್ ಇಸ್ ಯಾರ್ ಗಿವನ್ ಬಿ ಪಿ, ಈ ಡಿಸ್ಟೆನ್ಸ್ ಕೇಳ್ತಾ ಇರೋದು, ಬಿ ಪಿ ಡಿಸ್ಟೆನ್ಸ್ ಕೇಳ್ತಾ ಇದ್ದಾರೆ. ಅಲ್ಲಿ ನೀವು ಗ್ರಾಫ್ ನೋಡಿ, ದಟ್ ಇಸ್ 1 ಯೂನಿಟ್ 2 ಯೂನಿಟ್ಸ್ ಇದೆ. ಓಕೆ, 2 ಸೆಂಟಿಮೀಟರಲ್ಲೇ ನಾವು ಬಿ ಪಿ ಮಾರ್ಕ್ ಮಾಡಿದ್ದೀವಿ. ಸೊ ಆನ್ಸರ್ ಇಸ್ 2 ಯೂನಿಟ್ಸ್, ಆಪ್ಷನ್ ಎ. Next question, if p of x comma y divides the line join a x1 y1 b x2 y2 in the ratio m1 is to m2, then x and y are equal to. See, this one is direct formula, section formula ಬರಿಬೇಕು. ಸೊ ಸೆಕ್ಷನ್ ಫಾರ್ಮುಲಾ ಎಕ್ಸ್ ವೈ ಕೋಆರ್ಡಿನೇಟ್ ಬರಿಬೇಕು. ಸೊ ಇದರಲ್ಲಿ ನೀವು ನೆನಪಲ್ಲಿ ಇಟ್ಕೋಬೇಕಿರೋದು ಏನೋ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಎರಡು ಆ್ಯಡೇ ಮಾಡಬೇಕು. ಸೊ ಮೈನಸ್ ಫಾರ್ಮುಲಲ್ಲಿ ಮೈನಸ್ ಸೈನ್ ಇಲ್ಲ. ಸೊ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಆ್ಯಡೇ ಮಾಡಬೇಕು. ಹಂಗಂದ್ರೆ ಆಪ್ಷನ್ ಡಿ ಸಿಯು ಡಿಯು ಬರಲ್ಲ. ಸೊ ಆಪ್ಷನ್ ಸಿ ಯಲ್ಲಿ ನ್ಯೂಮರೇಟರಲ್ಲಿ ಮೈನಸ್ ಇದೆ, ಆಪ್ಷನ್ ಡಿ ಯಲ್ಲಿ ಡಿನಾಮಿನೇಟರಲ್ಲಿ ಮೈನಸ್ ಇದೆ. ಸೊ ಅದು ಎರಡೂ ಇಲ್ಲ. ಓಕೆ, ಸೊ ಆಪ್ಷನ್ ಎ ಆ್ಯಂಡ್ ಬಿ ಮಾತ್ರ ನೋಡಬೇಕು. ಯಾವಾಗ ನಾವು ಹೆಂಗೆ ತಗೋಬೇಕು, ಇದು ಸೆಕ್ಷನ್ ಫಾರ್ಮುಲಲ್ಲಿ ಎಮ್ ಒನ್ ತಗೊಳ್ಳುವಾಗ x2, ಸೊ ಆಲ್ಟರ್ನೇಟಿವ್ ನಂಬರ್ಸ್ ತಗೋಬೇಕು, ಸೇಮ್ ನಂಬರ್ ಇಲ್ಲ. ಓಕೆ, ದೆನ್ ಪ್ಲಸ್ m2 x1 ಬೈ m1 ಪ್ಲಸ್ m2. ಸೊ ಹಂಗಂದ್ರೆ ಈ ಥರ ಇರಬೇಕಂದ್ರೆ ದಟ್ ಇಸ್ ಆಪ್ಷನ್ ಬಿ, m1 y2 plus m2 y1 by m1 plus m2. So this is the answer B. Question, in the cumulative frequency distribution table given below, the number of families having income range of rupees 20,000 and 25,000 is, so 20 to 25,000 range alli what is the frequency find out ಮಾಡಬೇಕು. ಓಕೆ, ಕೊಟ್ಟಿರೋದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಅಲ್ಲಿಂದ ನಾವು ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡಬೇಕು. ಅಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ಲಾಸ್ ಇಂಟರ್ವಲ್ ಹೆಂಗೆ ಕೊಟ್ಟಿದ್ದಾರೆ, ಮೋರ್ ದೆನ್ ಅಲ್ಲಿ ಕೊಟ್ಟಿದ್ದಾರೆ. ಈಗ ಕೇಳ್ತಾ ಇರೋ ರೇಂಜ್ ಏನೋ 20 to 25. ಹಂಗಂದ್ರೆ ಯಾವ್ದು ಬರಬೇಕು, ನೀವು ಇದು ಅಂತ ಅನ್ಕೊಂಡ್ರೆ ರಾಂಗ್. ಓಕೆ, ಸಿ ನೀವು ಚೆಕ್ ಮಾಡಿ, ಇದು ಏನು ಹೆಂಗೆ ಬರಿತೀವಿ, ಮೋರ್ ದೆನ್ ಆಫ್ 5,000. ಸೊ ಹೆಂಗೆ ಬರಿತೀವಿ, 5,000 to 10,000 ಹಿಂಗೆ ಬರಿತೀವಿ. ನೆಕ್ಸ್ಟ್ 10,000 to 15,000. ಸೊ ನಾವು ಹೀಗೆ ರೇಂಜ್ ಮಾಡುವಾಗ ದಿಸ್ ಇಸ್ 15 to 20, 20 to 25, 25 to 30. ಸೊ ಅವಾಗ ನಿಮ್ಗೆ ಯಾವ ರೇಂಜ್ ಯಾವ್ದು ಬರಬೇಕು, ಇದಕ್ಕೆ ಆನ್ಸರ್ ಬರಬೇಕು ಫ್ರೀಕ್ವೆನ್ಸಿ. ಓಕೆ, ಇದಕ್ಕೆ ಆನ್ಸರ್ ಬರಬೇಕು, ಇದೇ ಕೇಳ್ತಾ ಇರೋದು. ಸೊ ಇದರಲ್ಲಿ ಇದು ಆನ್ಸರ್ ಇಲ್ಲ, ಇದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಹಿಂಗೆ ಫ್ರೀಕ್ವೆನ್ಸಿ ಬೇಕು. ಸೊ ಫ್ರೀಕ್ವೆನ್ಸಿ ಆನ್ಸರು, ಹಂಗಂದ್ರೆ ಏನು ಮಾಡಬೇಕು, ಇದೆರಡು ಮೈನಸ್ ಮಾಡಬೇಕು. ಓಕೆ, ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮೀನ್ಸ್ ದಟ್ ಇಸ್ ಸಮ್, ನೋ ಆ್ಯಡ್ ಮಾಡ್ತೀವಲ್ವಾ. ಸೊ ಮೈನಸ್ ಮಾಡಬೇಕು. 50 minus 37, ದಟ್ ಇಸ್ 13. ಸೊ ಆನ್ಸರ್ ಇಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್, ದ ಆವರೇಜ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಎ ಸ್ಟೂಡೆಂಟ್ ಇನ್ ಎ ಟೆಸ್ಟ್ 6 subjects is 18. The sum of the marks scored by him in 5 subjects is 86. Then the marks scored by him in 6th subject is. So what is here given, average ಅಂತ ಮೆನ್ಷನ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಮೀನ್. ಸೊ ಮೀನ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, ಡೇಟಾ ಬೈ ನಂಬರ್ ಆಫ್ ದ ಡೇಟಾ. ಸೊ ವಾಟ್ ಇಸ್ here given, 6 subject. ಸೊ ದಟ್ ಇಸ್ 1 2 3 4 5 6 ಸಬ್ಜೆಕ್ಟ್ ಇದೆ. ಓಕೆ, ಸೊ ನಂಬರ್ ಆಫ್ ಡೇಟಾ 6, ಮೀನ್ ಹಿಂಗೆ ಅಲ್ವಾ ಫೈಂಡ್ ಔಟ್ ಮಾಡ್ತೀವಿ. ಸೊ ದಿಸ್ ಇಸ್ ಆವರೇಜ್ ಇಸ್ 18, ಮೀನ್ ವ್ಯಾಲ್ಯೂ ಇಸ್ 18. ಇದರಲ್ಲಿ 1 to 5 ಸಬ್ಜೆಕ್ಟ್ ಸ್ಕೋರ್ಸ್ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದಟ್ 1 to 5 ಸಬ್ಜೆಕ್ಟ್ ಸ್ಕೋರ್, 86. ಸೊ 6th one ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಇಸ್ ಎಕ್ಸ್. ಓಕೆ, ಡಿವೈಡೆಡ್ ಬೈ 6 ಈಕ್ವಲ್ ಟು 18, ಕ್ರಾಸ್ ಮಲ್ಟಿಪಲ್ ಮಾಡಿ 86 ಪ್ಲಸ್ ಎಕ್ಸ್ ಈಕ್ವಲ್ ಟು 18 ಇಂಟು 6, ದಟ್ ಇಸ್ 108. ಸೊ ಎಕ್ಸ್ ಈಕ್ವಲ್ ಟು 108 ಮೈನಸ್ 86, ಆನ್ಸರ್ ಇಸ್ 22. ಸೊ ದಟ್ ಇಸ್ ಆಪ್ಷನ್ ಡಿ. ಸಿ ವೆರಿ ಈಸಿ, ನೋಡುವ ಕಷ್ಟ ಥರ ಇರುತ್ತೆ. ಈ ಥರ ಸಿಂಪಲ್ ಮೆಥಡ್ ಯೂಸ್ ಮಾಡಿ ಈಸಿಯಾಗಿ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು. ಬಿಫೋರ್ ಸಮ್ ಆಲ್ಸೋ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಈಸಿಯಾಗಿ ಆನ್ಸರ್ ಬರೀಬೋದು. ನೆಕ್ಸ್ಟ್ ಕ್ವೆಶನ್, ದ ಮೀಡಿಯನ್ ಆ್ಯಂಡ್ ಮೋಡ್ ಆಫ್ ಎ ಗ್ರೂಪ್ ಸ್ಕೋರ್ಸ್ ಆರ್ 26 and 29, ದೆನ್ ದ ಮೀನ್ ಆಫ್ ದ ಸ್ಕೋರ್ ಇಸ್. ಸೊ ಮೀನ್ ಫೈಂಡ್ ಔಟ್ ಮಾಡಬೇಕು. ಮೀಡಿಯನ್ ಆ್ಯಂಡ್ ಮೋಡ್ ಕೊಟ್ಟಿದ್ದಾರೆ. ಸೊ ಎರಡು ಕೊಟ್ಟು ಇನ್ನೊಂದು ಕೇಳಬೇಕು. ಯು ಕ್ಯಾನ್ ಯೂಸ್ ದ ಎಂಪ್ರಿಕಲ್ ಫಾರ್ಮುಲಾ. ಎಂಪ್ರಿಕಲ್ ಫಾರ್ಮುಲಾ ವಾಟ್ ಇಸ್, 3 ಮೀಡಿಯನ್ ಈಕ್ವಲ್ ಟು ಮೋಡ್ ಪ್ಲಸ್ 2 ಮೀನ್. ಸೊ ಇದರಲ್ಲಿ ಮೀಡಿಯನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. 3 ಇಂಟು ಮೀಡಿಯನ್ ಇಸ್ 26 ಆ್ಯಂಡ್ ಮೋಡ್ ಇಸ್ 29
ಪ್ಲಸ್ 2 ಮೀನ್ ಫೈಂಡ್ ಔಟ್ ಮಾಡಬೇಕು. ಮೀನೇ ವಿ ಶುಡ್ ಫೈಂಡ್ ಔಟ್. ಸೊ ಇದರಲ್ಲಿ ಇದು ಟ್ರಾನ್ಸ್ಪೋಸ್ ಮಾಡುವಾಗ 3 ಇಂಟು 26 ದಟ್ ಇಸ್ 78 ಪ್ಲಸ್ 29 ಈ ಸೈಡ್ ಟ್ರಾನ್ಸ್ಪೋಸ್ ಮಾಡುವಾಗ ಮೈನಸ್ 29 ಈಕ್ವಲ್ ಟು 2 ಮೀನ್. ಸೊ ಇದರಲ್ಲಿ 78 ಮೈನಸ್ 29 ದಟ್ ಇಸ್ 49 ಮಲ್ಟಿಪಲ್ ಆಫ್ 2 ದಟ್ ಇಸ್ ಡಿವೈಡೆಡ್ ಬೈ 2. ಸೊ ಡಿವೈಡ್ ಮಾಡಿ ಆನ್ಸರ್ ಬರೀಬೇಕು. ಡಿವೈಡ್ ಮಾಡುವಾಗ 2 ಟೈಮ್ಸ್. ಸೊ 49 ದಟ್ ಇಸ್ 24.5. ಸೊ ಮೀನ್ ಇಸ್ 24.5 that is option D. Next question, in the given figure angle of B equal to 90, AB equal to BC 2 cm, then the length of AC is. So AC you should find out. So Pythagoras theorem apply ಮಾಡಿ. B is 90, AB and BC ಕೊಟ್ಟಿದ್ದಾರೆ 2 cm equal. You should find to that AC. AC ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? hypotenuse square equal to sum of these two sides of the square. So AC square equal to AB square plus BC square. So ಇದನ್ನ ಫೈಂಡ್ ಔಟ್ ಮಾಡುವಾಗ 2 square plus 2 square. So ಇದನ್ನ ಮಾಡುವಾಗ 4 plus 4. That is answer is 8. So AC square equal to 8. So we should find to that only AC. So root of 8. Root of 8 split and write 4 2s are 8. So 4 root 2 answer is 2 root 2 centimeter. So that is answer is A. Next 27th question. In the triangle ABC, if DE parallel to BC, then the relation which is true. So triangle ಅಲ್ಲಿ DE ABC triangle ಅಲ್ಲಿ DE is parallel to BC ಅಂತ ಕೊಟ್ಟಿದ್ದಾರೆ. So ಇದು you can apply to the BPT. Okay. ಸೊ BPT ಅಲ್ಲಿ ಹೆಂಗೆ ಬರೀತೀವಿ? AD by DB. ಸೊ ಆ ಥರ ಒಂದು ಆಪ್ಷನ್ನೇ ಇಲ್ಲ. AD by DB ಅಂತ ಆಪ್ಷನ್ನೇ ಇಲ್ಲ. ಹಂಗಂದ್ರೆ ನಾವು ಏನು ಯೂಸ್ ಮಾಡಬೇಕು? ಕರೋಲರಿ ಆಫ್ BPT ಅಪ್ಲೈ ಮಾಡಬೇಕು. ಓಕೆ, ಕರೋಲರಿ ಆಫ್ BPT ಹೆಂಗೆ ಅಪ್ಲೈ ಮಾಡ್ತೀವಿ? ದಟ್ ಇಸ್ AD by ಫುಲ್ ಸೈಡ್ AB ಈಕ್ವಲ್ ಟು AE by ಫುಲ್ ಸೈಡ್ AC. ಓಕೆ, ಇನ್ನೊಂದು ಬೇಕಾದ್ರೆ ಬರಿಬೋದು DE by BC. ಸೊ ಇದು 3 ಆಪ್ಷನ್ ಕೊಟ್ಟಿಲ್ಲ, ಎರಡೇ ಕೇಳ್ತಾ ಇರೋದು. ಸೊ ದಟ್ ಇಸ್ ಆಪ್ಷನ್ C. Next question, triangle ABC similar to triangle PQR and their areas are in the ratio 25:9. If BC equal to 5 cm, then the length of QR is. So QR find out ಮಾಡಬೇಕಿದೆ. ಆಲ್ರೆಡಿ ಸುಮಾರು ಸಮ್ಸ್ ಪ್ರಾಕ್ಟೀಸ್ ಮಾಡಿದ್ದೀವಿ. ಏರಿಯಾಸ್ ಸೈಡ್ಸ್ ಹೆಂಗಿರುತ್ತೆ? ಏರಿಯಾಸ್ ರೇಷಿಯೋ ಈಕ್ವಲ್ ಟು ದಟ್ ಇಸ್ ಸೈಡ್ಸ್ ಸ್ಕ್ವೇರ್ ಮಾಡಬೇಕು. ಸೊ ಈಗ ಏರಿಯಾಸ್ ಕೊಟ್ಟಿದ್ದಾರೆ, ಹಂಗಂದ್ರೆ ಸೈಡ್ನ ಸ್ಕ್ವೇರ್ ಕೊಟ್ಟಿದ್ದಾರೆ, ಸೈಡ್ ಕೇಳ್ತಾ ಇದ್ದಾರೆ. ಓಕೆ, ಸೊ ನಾವು ಹೆಂಗ ಕಾನ್ಸೆಪ್ಟ್ ಏನು? ಏರಿಯಾಸ್, ಎರಡು ಟ್ರಯಾಂಗಲ್ ಏರಿಯಾಸ್ ಹೆಂಗಿರುತ್ತೆ ಅದನ್ನ ಸೈಡ್ ಬೈ ಸೈಡ್ನ ಸ್ಕ್ವೇರ್ ಮಾಡ್ತೀವಿ. ಓಕೆ, ಈ ಥರ ಇದೆ ನಮಗೆ ಕಾನ್ಸೆಪ್ಟ್. ಇದರಲ್ಲಿ ಏನು ಕೊಟ್ಟಿದ್ದಾರೆ? ಇದು ಏರಿಯಾ ಕೊಟ್ಟಿದ್ದಾರೆ, ಹಂಗಂದ್ರೆ ಸೈಡ್ ಸ್ಕ್ವೇರ್ ಕೊಟ್ಟಿದ್ದಾರೆ, ಸೈಡ್ ಕೇಳ್ತಾ ಇರೋದು. ಓಕೆ, ಸೊ ಡೈರೆಕ್ಟ್ ಆಗಿ ಆನ್ಸರ್ ಬರಿಬೋದು. ಏರಿಯಾ ಇಸ್ ಗಿವನ್ 5/9. ಸೊ ಒನ್ ಸೈಡ್ ಇಸ್ 5 ಅಂತ ಕೊಟ್ಟು, ಇದು ಸೈಡ್ ಸ್ಕ್ವೇರ್. ಸೊ ಸೈಡ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 5. ಅನದರ್ ಒನ್ ಇಸ್ 9, ಹಂಗಂದ್ರೆ ಸ್ಕ್ವೇರ್ ರೂಟ್ ಮಾಡುವಾಗ 3. ಸೊ ಆನ್ಸರ್ ಇಸ್ 3. ಆಪ್ಷನ್ ಇಸ್ ಬಿ. ಸೊ ಡೈರೆಕ್ಟ್ ಆಗಿ ಇದು ಬರಿಬೋದು. ನೆಕ್ಸ್ಟ್ ಕ್ವೆಶನ್, ದ ಮೆಷರ್ ಆಫ್ ದ 3 angles of a triangle are in the ratio 1:2:3. then the triangle is ಯಾವ ಕೈಂಡ್ ಆಫ್ ಟ್ರಯಾಂಗಲ್ ಅಂತ ಬರಿಬೇಕು? ಈಕ್ವಲೇಟ್ರಲ್, ಆಪ್ಷನ್ ಬಿ ರೈಟ್ ಆಂಗಲ್, ಆಪ್ಷನ್ ಸಿ ಐಸೋಸೆಲೆಸ್ ಟ್ರಯಾಂಗಲ್, ಆಪ್ಷನ್ ಡಿ ಆಬ್ಟ್ಯೂಸ್ ಆಂಗಲ್. ಸಿ ಇದನ್ನು ನೋಡುವಾಗಲೇ ಆನ್ಸರ್ ಬರಿಬೋದು. ಏನು ರೇಷಿಯೋ ಕೊಟ್ಟಿದ್ದಾರೆ? 1:2:3. ಸೊ 1:2:3 ಅಲ್ಲಿ ಸಿ ಈಕ್ವಲೇಟ್ರಲ್ ಅಂದರೆ ಆಲ್ ದ ಆಂಗಲ್ಸ್ ಆರ್ ಈಕ್ವಲ್ ಆಂಗಲ್. ಸೊ ಅದು ರೇಷಿಯೋಸ್ ಈ ಥರ ಬರಲ್ಲ, ಎಲ್ಲ ಈಕ್ವಲ್ ಆಗಿ ಬರಬೇಕು. 1:1:1 ಅಂತ ಈ ಥರ ಈಕ್ವಲ್ ರೇಷಿಯೋನೇ ಬರುತ್ತೆ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ನೋಡುವಾಗ ಸಿ ರೈಟ್ ಆಂಗಲ್ ಅಲ್ಲಿ ಒನ್ ಆಂಗಲ್ ಇಸ್ 90. ಓಕೆ, ಒನ್ ಆಂಗಲ್ ಇಸ್ 90 ಇರುವಾಗ ಇನ್ನೊಂದೊಂದು ಏನಿರುತ್ತೆ? ದಟ್ ಇಸ್ 30:60 ಆ ಥರ ಪಾಸಿಬಲ್ ಇರುತ್ತೆ ಅಲ್ವಾ? ಸೊ ಅವಾಗ ದಿಸ್ ಇಸ್ 30:60 ಇರುವಾಗ ಸೊ 1:3 ರೇಷಿಯೋ ಮಾಡುವಾಗ ಸೊ 1:2:3 ಇಸ್ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ದಟ್ ಇಸ್ ರೈಟ್ ಆಂಗಲ್. ಸೊ ಆಪ್ಷನ್ ಇಸ್ ಬಿ. ನೆಕ್ಸ್ಟ್ ಕ್ವೆಶನ್, ದ ಟ್ರೂ ಸ್ಟೇಟ್ಮೆಂಟ್ ಇನ್ ದಿ ಫಾಲೋಯಿಂಗ್. ಸೊ ಯಾವುದು ಸ್ಟೇಟ್ಮೆಂಟ್ ಟ್ರೂ ಅಂತ ಬರಿಬೇಕು? ಸೊ ಡೈರೆಕ್ಟ್ ಆಗಿ ಬರಿಬೋದು, ಹಂಗೆ ರೀಡ್ ಮಾಡುವಾಗಲೇ ಚೆಕ್ ಮಾಡ್ಬೋದು. ಆಪ್ಷನ್ ಎ ಇಸ್ 2 ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಆಲ್ವೇಸ್ ಕಾನ್ಕ್ಯೂರಿಯಂಟ್.
ಸೊ ದಟ್ ಇಸ್ ರಾಂಗ್. ಸಿಮಿಲರ್ ಟ್ರಯಾಂಗಲ್ ಯಾವಾಗಲೂ ಕಾನ್ಕ್ರಿಯೆಂಟ್ ಆಗಲ್ಲ. ಸೊ ದಟ್ ಇಸ್ ರಾಂಗ್. ಆಪ್ಷನ್ ಬಿ, ಎ ಸ್ಕ್ವೇರ್ ಆ್ಯಂಡ್ ಎ ರೆಕ್ಟ್ಯಾಂಗಲ್ ಆರ್ ಆಲ್ವೇಸ್ ಸಿಮಿಲರ್. ಸೊ ಅದು ಹೆಂಗೆ ಬರುತ್ತೆ? ಸ್ಕ್ವೇರು ರೆಕ್ಟ್ಯಾಂಗಲ್ ಸಿಮಿಲರ್ ಆಗಿರುತ್ತಾ? ಸಿಮಿಲರ್ ಅಂದರೆ ಏನು ಕಾನ್ಸೆಪ್ಟ್? ಸೈಜ್ ಡಿಫರ್ ಆಗ್ಬೋದು, ಬಟ್ ಶೇಪ್ ಸೇಮ್ ಆಗಿರಬೇಕು. ಸ್ಕ್ವೇರು ರೆಕ್ಟ್ಯಾಂಗಲ್ ಸೇಮ್ ಶೇಪ್ ಇಲ್ಲ. ಸೊ ದಟ್ ಈಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಆಪ್ಷನ್ ಸಿ, two equal angular triangles are always similar. What is the meaning of this one? ಎರಡು ಟ್ರಯಾಂಗಲ್ ಅಲ್ಲಿ ಟೂ ಈಕ್ವಲ್ ಆಂಗ್ಯುಲರ್ ಇದೆ. ಸೊ ಎರಡು ಟ್ರಯಾಂಗಲ್ಗೂ ಎರಡು ಈಕ್ವಲ್ ಆಂಗ್ಯುಲರ್ ಇದೆ. ದಿಸ್ ಟು ಟ್ರಯಾಂಗಲ್ ಆರ್ ಸಿಮಿಲರ್ ಅಂತ ಕೇಳ್ತಾರೆ. ದಿಸ್ ಇಸ್ ಟ್ರೂ ಆರ್ ಫಾಲ್ಸ್? ಟ್ರೂ. ಸೊ ದಿಸ್ ಇಸ್ ದ ಸ್ಟೇಟ್ಮೆಂಟ್ ಇಸ್ ಟ್ರೂ. ಸಿ ಲಾಸ್ಟ್ ಒನ್, ಸಿ ಎ ಸ್ಕ್ವೇರ್ ಅಂಡ್ ರಾಂಪಸ್ ಆರ್ ಆಲ್ವೇಸ್ ಸಿಮಿಲರ್. ಸ್ಕ್ವೇರು ರಾಂಪಸ್ ಆಲ್ವೇಸ್ ಕಾನ್ಕ್ರಿಯೆಂಟ್, ಎರಡು ಸೇಮ್ ಸೈಜ್ ಅಂಡ್ ಸೇಮ್ ಶೇಪ್. ಸೊ ಅದು ಕಾನ್ಕ್ರಿಯೆಂಟ್ ಸಿಮಿಲರ್ ಇಲ್ಲ. ಸೊ ಇದರಲ್ಲಿ ಆನ್ಸರ್ ಕರೆಕ್ಟ್ ಇಸ್ ಆಪ್ಷನ್ ಸಿ. ಬಿಕಾಸ್ ನಾವು ಅದು ಲರ್ನ್ ಮಾಡಿದ್ವಿ ಏನು? ಎ ಕ್ರೈಟೀರಿಯಾ ಥೇರಮ್, ಎ ಥೇರಮ್, ಕ್ರೈಟೀರಿಯಾ ಥೇರಮ್. ಸೊ ಟೂ ಈಕ್ವಲ್ ಆಂಗ್ಯುಲರ್ ಇಸ್ ಟ್ರಯಾಂಗಲ್ ಆಲ್ವೇಸ್ ಸಿಮಿಲರ್. ಸೊ ದಟ್ ಇಸ್ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವೆಶನ್, ದ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಟು ಎ ಸರ್ಕಲ್ ಫ್ರಮ್ ಎ ಒನ್ ಪಾಯಿಂಟ್ ಔಟ್ಸೈಡ್ ಇಟ್ಸ್. ಸೊ ವಾಟ್ ಇಸ್ ದಟ್? ನಾವು ಸರ್ಕಲ್ಗೆ ಟ್ಯಾಂಜೆಂಟ್ ಡ್ರಾ ಮಾಡ್ತೀವಿ ಔಟ್ಸೈಡ್ ಯಾವುದಾದ್ರು ಒಂದು ಪಾಯಿಂಟ್ ಇಂದ. ಸೊ ಆ ಟ್ಯಾಂಜೆಂಟ್ಸ್ ಹೆಂಗಿರುತ್ತೆ? ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಸೊ ದಟ್ ಬಿ ಆರ್ ಈಕ್ವಲ್. ಸೊ ಆಪ್ಷನ್ ಬಿ ಇಸ್ ಈಕ್ವಲ್. ನೆಕ್ಸ್ಟ್ ಕ್ವೆಶನ್, ಇನ್ ದ ಗಿವನ್ ಸರ್ಕಲ್ ವಿತ್ ಸೆಂಟರ್ O, ACB is a line. AE and BD are tangents. AB equal to 12 cm, AE equal to 3 cm. The length of BD is. ಸೊ AE 3 ಕೊಟ್ಟಿದ್ದಾರೆ, AB 12 ಕೊಟ್ಟಿದ್ದಾರೆ. ವಾಟ್ ಇಸ್ ಅವರ್ ಕ್ವೆಶನ್? BD ಕೇಳ್ತಾ ಇರೋದು. ಸಿ A ಇಸ್ ದ ಎಕ್ಸ್ಟರ್ನಲ್ ಪಾಯಿಂಟ್. ಓಕೆ, ಥಿಯರಮ್ ಅಪ್ಲೈ ಮಾಡಬೇಕು. A ಇಸ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಮೀನ್ಸ್ ವಾಟ್ ಇಸ್ ದಟ್? ಟ್ಯಾಂಜೆಂಟ್ AC and AE is equal. So that is AC equal to AE. Because A is the external point, these two tangents are equal. So AE 3 ಇರುವಾಗ ಸೊ AC ಏನೋ? ದಟ್ ಆಲ್ಸೋ 3. ಅರ್ಥ ಆಯ್ತಾ? AE 3, therefore AC also 3. ಅದೇ ಥರ B is the external point, so BC equal to BD. So this is the external point, these two tangents are equal. So BC value ಗೊತ್ತಿದ್ರೆ that is the answer is BD also. So BC ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? AB is 12 ಕೊಟ್ಟಿದ್ದಾರೆ. ಸೊ AB ಹೆಂಗೆ ಬರಿಬೋದು? AC plus BC, that is 12. ಸೊ AC ಎಷ್ಟು ಇದರಲ್ಲಿ? 3 plus BC equal to 12. ಹಂಗಂದ್ರೆ BC ಎಷ್ಟು? 12 minus 3, that is 9. BC equal to BD, therefore BD also 9 cm. That is answer is D. In the next question, in a circle with center O, the secant is ಯಾವುದು secant ಅಂತ ಇದರಲ್ಲಿ ಕೇಳ್ತಾ ಇರೋದು. ಸೊ ಇದರಲ್ಲಿ ಯಾವುದು secant ಅಂತ ಐಡೆಂಟಿಫೈ ಮಾಡೋದು? ಸಿ ನೋಡಿ, ಎಲ್ಲ ಲೈನ್ಸು ಇದೆ. secant ಅಂದರೆ ಫಸ್ಟ್ ಏನು ನಿಮ್ಗೆ ಅರ್ಥ ಆಗಿರಬೇಕು? ದಟ್ ಇಸ್ ಇಂಟರ್ಸೆಕ್ಟ್ ದ ಸರ್ಕಲ್ 2 ಪಾಯಿಂಟ್. ಯಾವ್ದು ಇಂಟರ್ಸೆಕ್ಟ್ ಮಾಡಬೇಕು? ಇದರಲ್ಲಿ ನೋಡಿ, ಕ್ಯೂ ಆರ್ನು ಸರ್ಕಲ್ನ 2 ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೆ. ಪಿ ಯು ಕ್ಯೂನು ಸರ್ಕಲಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೆ 2 ಪಾಯಿಂಟಲ್ಲಿ. ಸೊ secant ಅಂದರೆ ನೀಟಾಗಿ ಅರ್ಥ ಮಾಡ್ಕೋಬೇಕು. ಎ ಲೈನ್ ಇಂಟರ್ಸೆಕ್ಟ್ ದ 2 ಪಾಯಿಂಟ್ ಆನ್ ದ ಸರ್ಕಲ್. ಸೊ ಒಂದು ಲೈನ್ ಏನು ಬರಬೇಕು? ಇಂಟರ್ಸೆಕ್ಟ್ ಮಾಡಬೇಕು. ಸಿ ಇದರಲ್ಲಿ ಕ್ಯೂ ಆರ್ ಇಸ್ ದ ಡಯಾಮೀಟರ್, ಸೆಂಟ್ರಿಂದ ಥ್ರೂ ಮಾಡ್ತಾ ಇರೋದು, ದಟ್ ಇಸ್ ಡಯಾಮೀಟರ್. ಪಿ ಕ್ಯೂ ದಟ್ ಇಸ್ ಕಾರ್ಡ್, ಅದು ಕಾರ್ಡ್, ಲೈನ್ ಇಲ್ಲ. ಸೊ ಎ ಬಿ ದಟ್ ಇಸ್ ಟಚ್ ದ 1 ಪಾಯಿಂಟ್ ಆನ್ ದ ಸರ್ಕಲ್, ದಟ್ ಇಸ್ ಟ್ಯಾಂಜೆಂಟ್. ಸೊ ಎಕ್ಸ್ ವೈ ಇಂಟರ್ಸೆಕ್ಟ್ ದ 2 ಪಾಯಿಂಟ್ ಆನ್ ದ ಸರ್ಕಲ್, ದಿಸ್ ಇಸ್ ದ secant. So answer is XY. So that is option is B. Next question, a student divided a line of length 9 cm in the ratio 2:3 geometrically as shown in the figure. The correct length of AM and MB obtained by the calculation are equal to. So what is that measurement? Find out ಮಾಡಬೇಕು. So what is that? Total length of the line is 9 cm. That is ratio is 2:3. ಸೊ ಇದು ಜನರಲ್ ಆಗಿ ನಮಗೆ ಗೊತ್ತಿರುತ್ತೆ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ. ಸೊ ಇಲ್ಲ ಅಂದರೆ ಹೇಳ್ಕೊಡ್ತೀನಿ, ಈಸಿಯಾಗಿ ಫೈಂಡ್ ಔಟ್ ಮಾಡೋದು ಮೆಥಡ್ ಹೇಳ್ಕೊಡ್ತೀನಿ. ದ ಲೈನ್ ಲೆಂತ್ 9 cm ಬೈ ವಾಟ್ ಇಸ್ ದ ರೇಷಿಯೋ? 2:3. ಹಂಗಂದರೆ ಆ ಲೈನ್ ಟೋಟಲ್ ಆಗಿ ಎಷ್ಟು ರೇಷಿಯೋಲಿ ಕಟ್ ಮಾಡ್ತೀವಿ? 2:3 ಟೋಟಲ್ ಆಗಿ, ದಟ್ ಇಸ್ 5. 2 + 3 ದಟ್ ಇಸ್ 9/5. ಸೊ 9 ಲೆಂತ್ ಇರೋ ಲೈನ್ನ 5 ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ತೀವಿ. ಓಕೆ, ಅದರಲ್ಲಿ ಫಸ್ಟ್ ಪಾರ್ಟ್ ಇಸ್ ಈಕ್ವಲ್ ಟು 2. ಓಕೆ,
ಸೊ ಫಸ್ಟ್ ಪಾರ್ಟ್ ಇಸ್ ಈಕ್ವಲ್ ಟು 2. ಇದನ್ನು ನಾವು ಸಿಂಪ್ಲಿಫೈ ಮಾಡುವಾಗ ಆನ್ಸರ್ ಬರುತ್ತೆ. ದಟ್ ಇಸ್ 9 2s are 18/5. ಸಿಂಪ್ಲಿಫೈ ಮಾಡುವಾಗ 3.6, ದಟ್ ಇಸ್ 3.6. ಸೊ ಫಸ್ಟ್ ಒಂದು ಫೈಂಡ್ ಔಟ್ ಮಾಡುವಾಗ ಇನ್ನೊಂದನ್ನು ಫೈಂಡ್ ಔಟ್ ಮಾಡಬೇಕಂತ ನೀಡೆಡ್ ಇಲ್ಲ. ಸೊ ದಟ್ ಇಸ್ ಆಪ್ಷನ್ ಸಿ 3.6 ಆ್ಯಂಡ್ 5.4. ಇನ್ ಕೇಸ್ ಸೆಕೆಂಡ್ ವೆರಿಫೈ ಮಾಡ್ಕೋಬೇಕಂದ್ರೆ ಇದೇ ಫಾರ್ಮ್ಯಾಟಲ್ಲಿ ಮಾಡಬೇಕು. 9/5 ಇಂಟು 3. ಸೊ ದಟ್ ಇಸ್ 27/5, ದಟ್ ಇಸ್ 5.4. ಸೊ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವೆಶನ್. The correct relation between the sides of a triangle ABC given in the figure is, see you want to apply to that 90 ಕೊಟ್ಟಿದ್ದಾರೆ angle B. so Pythagoras apply ಮಾಡಬೇಕು. so Pythagoras theorem apply ಮಾಡುವಾಗ hypotenuse square equal to sum of the square of other two sides. so that is AC square equal to AB square plus BC square. so 90 க்கு opposite always hypotenuse. so that is B square value substitute ಮಾಡಿ AC is B, AB is C, then BC is A. so B square equal to C square plus A square. so which one is that is option? answer is D. that is the B square equal to A square plus C square. see ಇದನ್ನು full ಮಾಡಬೇಕಂದ್ರೆ needed ಇಲ್ಲ. hypotenuse ಏನು B, that is AC. answer is B. ಅದನ್ನ ಸ್ಕ್ವೇರ್ ನೋಡುವಾಗ ಲಾಸ್ಟ್ C and D ಆಪ್ಷನ್ ಮಾತ್ರ ಸಿಗುತ್ತೆ. ಸೊ hypotenuse ಯಾವಾಗಲೂ ಸಮ್ ಅಲ್ಲಿ ಇರುತ್ತೆ, ಮೈನಸ್ ಇರಲ್ಲ. ಸೊ ಡೈರೆಕ್ಟ್ ಆಗಿ ಆಪ್ಷನ್ ಡಿ ಬರಿಬಹುದು. ಸೊ ನೆಕ್ಸ್ಟ್ ಕ್ವೆಶ್ಚನ್. the volume and the surface area of a sphere is numerically equal, then the radius of the sphere is. so what is here given? volume of the sphere no surface area no equal. so volume in formula 4/3 pi r cube equal to surface area is 4 pi r square. ಎರಡು ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ 4 ಕ್ಯಾನ್ಸಲ್ ಆಗುತ್ತೆ, pi ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ r ಕ್ಯೂಬ್ r ಸ್ಕ್ವೇರ್. ಸೊ 2 ಟೈಮ್ಸ್ ಆಫ್ r, ಇಲ್ಲಿ 3 ಟೈಮ್ಸ್ ಇದೆ. ಸೊ 2 ಟೈಮ್ಸ್ ಕ್ಯಾನ್ಸಲ್ ಮಾಡುವಾಗ ರಿಮೈನಿಂಗ್ 1 ಟೈಮ್ ಇರುತ್ತೆ. ಓಕೆ, ದಿಸ್ ಮೀನ್ಸ್ r ಇಂಟು r, ಇಲ್ಲಿ r ಇಂಟು r. ಸೊ 2r, ಇಲ್ಲಿ 2r ಕ್ಯಾನ್ಸಲ್ ಮಾಡುವಾಗ ರಿಮೈನಿಂಗ್ 1r ಇರುತ್ತೆ. ಸೊ r/3 ಈಕ್ವಲ್ ಟು ಇಲ್ಲಿ ಏನು ಇಲ್ಲ ಅಂದರೆ ದಟ್ ಇಸ್ 1. ಸೊ r ಈಕ್ವಲ್ ಟು 3. ಸೊ ಆನ್ಸರ್ ಇಸ್ A, 3 units. Question. A funnel given in the figure in the combination of cylinder and cone, cylinder and frustum of cone, cone and hemisphere, cylinder and cuboid. So option C and D ಇಲ್ಲ ಅಂತ ಗೊತ್ತು. cone, hemisphere, cylinder, cuboid ಇಲ್ಲ. ಸೊ ಫಸ್ಟ್ ಸೆಕೆಂಡ್ ಅಲ್ಲಿ ಯಾವುದಂತ ನೀಟಾಗಿ ಬರಿಬೇಕು. ಪಿಕ್ಚರ್ ನೋಡಿ. ಸಿಲಿಂಡರ್ ಅಂಡ್ ಕೋನ್ ಡೆಫಿನೆಟ್ ಆಗಿ ಇಲ್ಲ, ಬಿಕಾಸ್ ಫನಲ್ ಅಲ್ಲಿ ಎಂಡ್ ಪಾಯಿಂಟ್ ಕೋನ್ ಎಂಡ್ ಟಿಲ್ ಎಂಡ್ ಇರಲ್ಲ. ಸೊ ಕಟ್ ಆಗಿರುತ್ತೆ, ಅಲ್ಲಿ ಒಂದು ರೇಡಿಯಸ್ ಸರ್ಕಲ್ ಫಾರ್ಮೇಶನ್ ಇರುತ್ತೆ. ಸೊ ದಟ್ ಇಸ್ ಆಪ್ಷನ್ ಬಿ, ಸಿಲಿಂಡರ್ ಅಂಡ್ ಫ್ರಸ್ಟಮ್ ಆಫ್ ಕೋನ್. ಸೊ ಆನ್ಸರ್ ಇಸ್ ಬಿ. ನೆಕ್ಸ್ಟ್ ಕ್ವೆಶ್ಚನ್. The solid is in the shape of a cylinder with two hemispheres stuck to each of its end as shown in the figure. The radius of the cylinder and hemisphere are equal to the r centimeter. If the height of the cylinder is h centimeter, the volume of the solid is. So volume of the solid find out ಮಾಡಬೇಕು. ಸೊ ಶೇಪ್ ನಿಮ್ಗೆ ಕೊಟ್ಟಿದ್ದಾರೆ. ಒಂದು ಸಿಲಿಂಡರ್ ಆ್ಯಂಡ್ ದೆನ್ ಎಂಡಲ್ಲಿ ಹೆಮಿಸ್ಪಿಯರ್, ಎರಡಕ್ಕೂ ಏನಿದೆ ಈಕ್ವಲ್, ರೇಡಿಯಸ್ ಆರ್ ಈಕ್ವಲ್. ಸೊ find the volume of the solid. So volume of the cylinder plus volume of this hemisphere and this hemisphere. So two hemisphere. Okay. So volume of the hemisphere formula ಏನು, 2/3 pi r cube. So you can find the two hemisphere volume find out ಮಾಡಬೇಕು. Then plus volume of the cylinder, that is pi r square h. So that is 4/3 pi r cube plus pi r square h. ಕಾಮನ್ ಮಾಡಬೇಕು. ಪೈ ಶುಡ್ ಬಿ ಕಾಮನ್, ಆರ್ ಈಕ್ವಲ್ ಅಂತ ಹೇಳಿದ್ದಾರೆ. ಸೊ ಆರ್ ಸ್ಕ್ವೇರ್ ಕಾಮನ್ ತಗೋಬಹುದು. ಇಲ್ಲಿ ರಿಮೈನಿಂಗ್ ಇರೋದು 4/3 ಪೈ ಆರ್ ಸ್ಕ್ವೇರ್ ತಗೊಂಡಿದ ಮೇಲೆ ಇಲ್ಲಿ ಇರೋದು ಆರ್. ಸೊ ಇದು 4/3 ಬರುವಾಗ ಅಲ್ಲಿ ಏನಿದೆ ಒಂದೇ ಆಪ್ಷನ್, ಆಪ್ಷನ್ ಎ ಪ್ಲಸ್ ಹೆಚ್. ಸೊ ದಟ್ ಇಸ್ ಸೆಂಟಿಮೀಟರ್ ಕ್ಯೂಬ್. ಸೊ ಆನ್ಸರ್ ಇಸ್ ಎ. ನೆಕ್ಸ್ಟ್ ಕ್ವೆಶನ್. The height and the radius of the base of the cone are 12 cm and 5 cm. Then the slant height of the cone is. See, ನಾವು ಆಲ್ರೆಡಿ ಇದು ಡಿಸ್ಕಸ್ ಮಾಡಿದ್ದೀವಿ. ಸ್ಲ್ಯಾಂಟ್ ಹೈಟ್ ಹೆಂಗಿರುತ್ತೆ ಕೋನಲ್ಲಿ, ದಿಸ್ ಇಸ್ ಸ್ಲ್ಯಾಂಟ್ ಹೈಟ್, ದಿಸ್ ಇಸ್ ದ ಹೈಟ್ ಆ್ಯಂಡ್ ದಿಸ್ ಇಸ್ ರೇಡಿಯಸ್. ಓಕೆ, ಸೊ ಹೈಟು ರೇಡಿಯಸ್ ಕೊಟ್ಟಿದ್ದಾರೆ. ಸೊ ದಿಸ್ ಒನ್ ಇಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಯು ಕ್ಯಾನ್ ಅಪ್ಲೈ ಟು ದ ಪೈಥಾಗರನ್ ಟ್ರಿಪ್ಲೆಟ್. ಗೊತ್ತಿದ್ರೆ ಆಲ್ರೆಡಿ ಲಾಸ್ಟ್ ವಿಡಿಯೋನೇ ಹೇಳಿದ್ದೀನಿ, ಪೈಥಾಗರನ್ ಟ್ರಿಪ್ಲೆಟ್ನ ಲರ್ನ್ ಮಾಡ್ಕೊಳ್ಳಿ ಅಂತ.
ಸೊ ಪೈಥಾಗರನ್ ಟ್ರಿಪ್ಲೆಟ್ ಕೊಟ್ಟಿದೆ ಅಂದರೆ ಡೈರೆಕ್ಟಾಗಿ ಬರಿಬೋದು. ಸೊ ಏನು ಹೈಟ್ ಕೊಟ್ಟಿದ್ದಾರೆ 12, ರೇಡಿಯಸ್ ಇಸ್ 5. ಸೊ ಸ್ಲ್ಯಾಂಟ್ ಟೈಪ್ ದಟ್ ಇಸ್ ದ ಹೈಪೋಟಿನಿಯಸ್. ಸೊ ಹಂಗಂದ್ರೆ ಯಾವುದು ಪೈಥಾಗರನ್ ಟ್ರಿಪ್ಲೆಟ್ ಅಂದರೆ ಬರಬೇಕು, ದಟ್ ಇಸ್ 13 ಬರಬೇಕು. ಸೊ 13 is 169 square equal to 12 square is 144 plus 5 square is 25, that is equal to 169. So that is L equal to 13. So answer is C. ಇಲ್ಲ ಇದು ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡಬೇಕಂದ್ರೆ ಯು ಶುಡ್ ಯೂಸ್ ಟು ದ ರಿಲೇಷನ್ಸ್. ಸೊ L square equal to H square plus R square ಇದನ್ನ ಯೂಸ್ ಮಾಡಿ L square is ಫೈಂಡ್ ಔಟ್ ಮಾಡಬೇಕು. ಸೇಮ್ 144 plus 25, 12 square is 144, 5 square is 25. So 169 ಅದಕ್ಕೆ ರೂಟ್ ಮಾಡುವಾಗ 13. So last question, a frustum of the cone shaped jaggery is melted and remolded completely to the shape of the sphere. Then the volume of the sphere is, see ನಾವು ಆಲ್ರೆಡಿ ಹೇಳಿದ್ವಿ ರೀಮೋಲ್ಡ್ ರೀಕಾಸ್ಟ್ ಏನು ಮಾಡುವಾಗನೋ ಒಂದು ಸಾಲಿಡಿಂದ ಇನ್ನೊಂದು ಸಾಲಿಡ್ಗೆ ರೀಶೇಪ್ ಮಾಡುವಾಗ ವಾಲ್ಯೂಮ್ ಶುಡ್ ಬಿ ಈಕ್ವಲ್. ಸೊ ವಾಟ್ ಇಸ್ ದಟ್ ಈಕ್ವಲ್ ಅಂದರೆ ಲಾಸ್ಟ್ ಆಪ್ಷನ್, ಆನ್ಸರ್ ಇಸ್ ಡಿ. ಸೊ ಈಕ್ವಲ್ ಟು ದ ವಾಲ್ಯೂಮ್ ಆಫ್ ದ ಫ್ರಸ್ಟಮ್. ಸೊ ಈ ವಿಡಿಯೋಲಿ 40 ಕ್ವೆಶನ್ ಕವರ್ ಅಪ್ ಮಾಡಿದ್ದೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ನೆಕ್ಸ್ಟ್ ನಾವು ಚಾಪ್ಟರ್ ವೈಸ್ನು ಮಾಡೆಲ್ ಪೇಪರ್ಸ್ನು ಶಾರ್ಟ್ ಮೆಥಡಲ್ಲಿ MCQ ಕ್ವೆಶನ್ ಹೆಂಗೋ ಸಾಲ್ವ್ ಮಾಡ್ತೀವಿ ಅಂತ ಸಿಂಪಲ್ ವೇಲಿ ಹೆಂಗೆ ಮಾಡಿ ವಿತಿನ್ 1 hour ಒಳಗಡೆ ಹೆಂಗೆ ಕಂಪ್ಲೀಟ್ ಮಾಡ್ತೀವಿ ಅಂತ ನಾವು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ. ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ವಾಚ್ ಮಾಡಿ, ಲೈಕ್ ಆ್ಯಂಡ್ ಸಪೋರ್ಟ್ and share your friends and relatives. Thank you.